ಜೊತೆ ಸಚಿವರಾದ ತನ್ವೀರ್ ಸೇಠ್ ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿಮ್ಮ ಅಭಿಮಾನಿ ಅವರು ಈಗ ವಿಷಪ್ರಸಾರಕ್ಕೆ ಮುಂದಾಗಿದ್ರು ಸರ್, ಸದ್ಯ ಅವ್ರ ಸ್ಥಿತಿ ಹೆಂಗಿದೆ ಸರ್? ಇಲ್ಲ, ಈಗ ಡಾಕ್ಟ್ರು ಪ್ರಾಣ ಅಪಾಯದಿಂದ ದೂರ ಇದ್ದಾರೆ ಅಂತ ಹೇಳ್ತವ್ರೆ. ಕೊಡ್ದಂಥ ವಿಷಯನ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಏನು ಆದೇಶ ಮಾಡ್ತಾರೆ ಅದನ್ನು ಪಾಲನೆ ಮಾಡ್ತೀನಿ ಸರ್. ಕಣ್ಣಲ್ಲೆಲ್ಲ ನೀರು ಸರ್. ಇಲ್ಲ, ಜನರ ಪ್ರೀತಿಗೆ ಋಣ ತೀರ್ಸಕ್ಕಾಗಲ್ಲ. ವ್ಯಕ್ತಿ ಪೂಜೆ ಮಾಡೋರಿಗೆ ಇಷ್ಟೊಂದು ನೋವಿದೆ ಸರ್. ಪಕ್ಷ ಹೇಳಿ ತನ್ವೀರ್ ಸೇಠ್ಗೆ ನೋವಾಗ್ರೆ ನಮ್ಗೆ ನೋವಾಗ್ತಾರ. ಅದು ಪಕ್ಷಕ್ಕಿಂತ ನನ್ನ ಕಾರ್ಯಕರ್ತರು ಆ ಪ್ರೀತಿ ಅಭಿಮಾನ ನಾನು ಋಣ ತೀರಿಸುವಂಥದಕ್ಕೆ ಸಾಧ್ಯನೂ ಇಲ್ವಂಥದ್ದು. ಅಧಿಕಾರ ಸಿಕ್ಕುತ್ತೆ ಹೋಗುತ್ತೆ, ಆದರೆ ಈ ರೀತಿಯಲ್ಲಿ ವರ್ತನೆ ಅದು ಖಂಡಿತವಾಗಿ ನಾನು ಮಾಧ್ಯಮದ ಮೂಲಕವೇ ಇರ್ತೇನೆ. ನನಗೆ ರೂಪ ಕೊಟ್ಟಂತಹ ಜನ ಅವರ ಮಾತಿಗೆ ಸದಾ ನಾನು ತಲೆ ತಗ್ಸ್ತೀನಿ. ಸರ್, ಮೋಸ ಆಯ್ತು ಅಂತಾನೆ ಈ ಕಣ್ಣೀರು? ಇಲ್ಲ, ನನ್ನ ಕಾರ್ಯಕರ್ತರಿಗೋಸ್ಕರ. ಅಲ್ಲ, ಬಟ್ ಇಷ್ಟೊಂದು ಪಕ್ಷ ಇಷ್ಟೊಂದು ಮೋಸ ಮಾಡ್ತಾ ಪಕ್ಷ ಇಷ್ಟೊಂದು ಮೋಸ ಮಾಡ್ತಾ ಅಂತ ಹೌದು ಸರ್, ಮೋಸ ಮಾಡಿ ಇಡೀ ಕುಟುಂಬ ವ್ಯಕ್ತಿ ಪೂಜೆಗೆ ಯಾಕೆ ಸರ್ ಈ ಕಣ್ಣೀರ್ನ ಮರೆಮಚಕ ಈ ಕನ್ನಡ? ಇಲ್ಲ ಸರ್, ಅಲ್ಲ ಸರ್, ಇಷ್ಟೊಂದು ಹೇಳ್ತಿದ್ರು ಕೂಡ ಇಷ್ಟೊಂದು ಪ್ರೀತಿ, ಅಪಾರ ಪ್ರೀತಿ ತೋರಿಸ್ತಿದ್ದಾರೆ. ಈ ನಡುವೆ ಇಷ್ಟೊಂದು ಮನ್ಸಲ್ಲಿ ನೋವಿದ್ರು ಕೂಡ ನೋವನ್ನ ತಡ್ಕೊಂಡು ನೀವು ಕಾರ್ಯಕರ್ತರಿಗೆ ಸಮಾಧಾನ ಮಾಡ್ಲಿಕ್ಕೆ ಬಂದಿದೆ ಸರ್. ಸಚಿವ ಸ್ಥಾನ ಸಿಗದೆ ಇರೋದು ಎಷ್ಟು ನೋವಾಗ್ತಿದೆ ಸರ್? ಇಲ್ಲ, ನನಗೆ ಯಾವುದೇ ತರ ನೋವು ಇಲ್ಲ. ನನ್ನ ಕಾರ್ಯಕರ್ತರೇ ನಂಗೆ ರೂಪ ಕಾಣದ ಕೈಗಳು ಈ ರೀತಿ ಮಾಡಿದ್ವು ಅಂತ ಹೇಳಿದ್ರು ಸರ್. ಯಾರು ಸರ್ ಆ ಕೈಗಳು? ನಾನು ನಿಮ್ಗೆ ಹೇಳಿದ್ದೇನೆ, ನಾನು ವಿಶ್ಲೇಷಣೆ ಮಾಡಿ ಮಾಧ್ಯಮದ ಮುಂದೆ ಅಂತಿಮವಾದಂತಹ ನನ್ನ ಹೇಳಿಕೆ ನಾನು ನೀಡ್ತಾ ಇದ್ದೆ. ಇವತ್ತಿನ ಸನ್ನಿವೇಶದಲ್ಲಿ ಎಲ್ಲೂ ಯಾರ ವಿಚಾರನೂ ನಾನು ಮಾತಾಡ್ತೀನಿ. ಪಕ್ಷ ದ್ರೋಹ ಮಾಡ್ತಾನೆ ಸಿಗುತ್ತೆ ಕೊರಗು ಮತ್ತೆ ಕೂಗು ಸರ್. ಹಾಕಿದೆ ಯಾರಿಗಿಲ್ಲ ಅನ್ನೋದಲ್ಲ, ಎಲ್ಲರಿಗೂ ಸರ್ವರಿಗೂ ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ನನಗೆ ಅಪಾರವಾದಂತಹ ನಂಬಿದ್ದೆ, ನಾನು ಹಾಳಾಗಿದ್ದೇನೆ, ದ್ರೋಹ ಹೋಗಿದ್ದೇನೆ. ನಂತರ ಅದ್ ಮಾತಾಡ್ತೀನಿ. ನಂಬಿಕೆ ಮೋಸ ಆಯ್ತಲ್ಲ ಸರ್? ನಂಬಿಕೆ ಮೋಸ ಏನ್ ಸರ್? ಪಾರ್ಟಿ ಪೂಜೆ ಮಾಡೋಕೆ ಏನಿಲ್ಲ. ಅಭಿಮಾನಿಗಳ ಮೋಸ ಅಂತಾರೆ. ರಾಜೀನಾಮೆ ಕೊಡ್ಲಿ. ಕರ್ನಾಟಕದಲ್ಲಿ ಮುಸ್ಲಿಂ ರಾಜೀನಾಮೆ ಕೊಡಿ ಅಂತಿದ್ದಾರೆ ಸರ್ ಎಲ್ಲರೂ. ನನ್ನ ಜನ ನನ್ನ ರೂಪ ಕೊಟ್ಟಿದ್ದಾರೆ. ಅವ್ರು ಏನ್ ಆದೇಶ ಕೊಡ್ತಾರೋ ಅದಕ್ಕೆ ತಲೆ ತಗ್ಸ್ತೀನಿ. ಅವ್ರು ಏನ್ ಹೇಳಿದ್ರು ಮಾಡಕ್ ನಾನು ಮನುಷ್ಯನೇ, ನನ್ಗೂ ಹೃದಯ ಇದೆ. ಬಟ್ ಹೃದಯಕ್ಕೆ ನೋವು ಮಾಡಿದ್ರು ಅಂತ ಸರ್. ಯಾವ್ದಕ್ ನೋವು ಮಾಡ್ಕೊಂಡಿ ನಾನು ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಧಿಕಾರಕ್ಕಲ್ಲ, ನನ್ನ ಕಾರ್ಯಕರ್ತ. ಮೈಸೂರು ಭಾಗದಿಂದ ನಿಮ್ಗೆ ನೋವಾಯ್ತು ಅಂತಾನೆ ಸರ್? ಇಲ್ಲ, ನಾನು ಯಾವತ್ತು ಯಾರ ವಿಚಾರನೂ ಇವತ್ತು ಹೇಳಲ್ಲ. ನಾನು ಮತ್ತೆ ಮಾತಾಡ್ತೀನಿ. ನನ್ನ ಕಾರ್ಯಕರ್ತರ ಭಾವನೆಗಳಿಗೆ ಶಾಸಕರಂತಹ ತನ್ವೀರ್ ಸೇಠ್ ಅವರ ಆಕ್ರೋಶದ ನುಡಿಗಳು ನನ್ನ ಕಾರ್ಯಕರ್ತರಿಗೆ ನೋವಾಗಿದೆ ಅಂತ ಹೇಳಿ ಅವರು ಕಣ್ಣೀರನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ.